ಸ್ಯಾಂಡಲ್ವುಡ್ನ ನಟಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ಲಲ್ಲ ರನ್ಯಾ ರಾವ್, ಆಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ಸಂಗತಿಗಳು ರಿವೀಲ್ ಆಗ್ತಾ ಇದೆ. ಆಕೆ ದುಬೈಗೆ ಹೋಗಿ ಬಂದ ನಂತರ, ಗೋಲ್ಡನ್ನು ತಂದ ನಂತರ ಆಕೆಯನ್ನ ಪಿಕಪ್ ಮಾಡಿಕೊಳ್ಳುವುದಕ್ಕೆ ರೆಡಿಯಾದಂತಹ ಕಾರಿನ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಪ್ರೋಟೋಕಾಲ್ ತನಿಖೆಯ ವೇಳೆ ಮತ್ತಷ್ಟು ರಹಸ್ಯ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ರನ್ಯಾ ಕರೆತರಲಿಕ್ಕೆ ಹೋಗಿದ್ದಂತಹ ಕಾರ್ ಬಗ್ಗೆ ಡೀಟೇಲ್ಸ್ ಸಿಕ್ಕಿರುವಂಥದ್ದು. ರನ್ಯಾ ಸಿಕ್ಕಿ ಬಿದ್ದಾಗ ಕಾಣಿಸಿಕೊಂಡಿತ್ತು ಮಾರುತಿ ಸಿಯಾಸ್ ಕಾರು. ಏರ್ಪೋರ್ಟ್ನಲ್ಲಿ ಕಾರು ಎಂಟ್ರಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ರನ್ಯಾ ಕರೆತರಲು ಹೋಗಿದ್ದ ಕಾರು ಚಾಲಕ ಪ್ರಕಾಶ್. ಗೌರವ್ ಗುಪ್ತಾ ಟೀಮ್ನಿಂದ ಪ್ರಕಾಶ್ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಕೆಲಸ ಆಗಿದೆ. ಈ ಪ್ರಕಾಶ್ ಯಾರು? ಈತನಿಗೂ ರನ್ಯಾಗೂ ಇರುವಂತಹ ನಂಟೇನು? ಪ್ರತಿ ಬಾರಿ ದುಬೈನಿಂದ ಈಕೆ ಚಿನ್ನ ತಂದಂತಹ ಸಂದರ್ಭದಲ್ಲಿ ಈತನೇ ಪಿಕ್ ಮಾಡ್ತಿದ್ನಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಬಟ್ ಈಗ ನಾಲ್ಕು ತನಿಖೆಗಳಾಗ್ತಾ ಇರೋದ್ರಿಂದ ಒಂದೊಂದೇ ಹೊಸ ವಿಚಾರಗಳು ಹೊರಬರ್ತಾ ಇರುವಂಥದ್ದು. ಪ್ರೋಟೋಕಾಲ್ ತನಿಖೆಯ ವೇಳೆ ಮತ್ತಷ್ಟು ಈ ರಹಸ್ಯ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈಕೆಯನ್ನು ಕರೆತರಲಿಕ್ಕೆ ಬಂದಂತಹ ಕಾರು ಚಾಲಕ ಪ್ರಕಾಶ್ನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹಾಗಾದರೆ ರನ್ಯಾಳ ಕಾರು ಕಹಾನಿ ಏನು ನೋಡ್ತಾ ಹೋಗೋಣ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರನ್ಯಾ ಅವರನ್ನು ಕರೆತರಲಿಕ್ಕೆ ಕಾರು ಹೋಗಿತ್ತು. ಆ ಕಾರಿನ ಮಾಹಿತಿಯನ್ನು ಈಗ ಕೆದಕುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. KA03 NP 9687 ನಂಬರ್ನ ಕಾರಿದು ಅನ್ನೋದು ಗೊತ್ತಾಗ್ತಾ ಇದೆ. ಏರ್ಪೋರ್ಟ್ನ CCTVಯ ಕ್ಯಾಮರಾದಲ್ಲಿ ಕಾರು ಬರುವಂತಹ ದೃಶ್ಯ ಸೆರೆ ಸಿಕ್ಕಿರುವಂಥದ್ದು. ಇದೇ ಕಾರ್ನಲ್ಲಿಯೇ ರನ್ಯಾ ಹೊರ ಬಂದಿದ್ರೆ ಹೊರ ಹೋಗ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಕಾರಿನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಗೌರವ್ ಗುಪ್ತಾ ಆ್ಯಂಡ್ ಟೀಮ್. ರನ್ಯಾಳನ್ನ ಕರೆತರಲಿಕ್ಕೆ ಹೋಗಿದ್ದಂತಹ ಕಾರು ಚಾಲಕ ಪ್ರಕಾಶ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಪ್ರಕಾಶ್ನನ್ನ ಈಗ ವಿಚಾರಣೆಗೂ ಕೂಡ ಒಳಪಡಿಸಿರುವಂಥದ್ದು. ಪೊಲೀಸ್ ಹೌಸಿಂಗ್ ಬೋರ್ಡ್ನ ಕಾರು ಚಾಲಕ ಪ್ರಕಾಶ್ ಅಂಥೇಳಿ ಗುರುತಿಸಲಾಗಿದೆ. ಮದುವೆಯ ಹಿನ್ನೆಲೆಯಲ್ಲಿ ಚಾಲಕನನ್ನ ರನ್ಯಾ ಮನೆಗೆ ರಾಮಚಂದ್ರ ರಾವೇ ಕಳುಹಿಸಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸದ್ಯ ರನ್ಯಾ ಮನೆಯಲ್ಲಿ ಕಾರು ಚಾಲಕನಾಗಿದ್ದ ಪ್ರಕಾಶ್ ಅನ್ನುವಂತಹ ವಿಚಾರವನ್ನು ಕೂಡ ಅಧಿಕಾರಿಗಳು ಕ್ರೋಢೀಕರಿಸಿದ್ದಾರೆ. ಪ್ರಕಾಶ್ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ ಗೌರವ್ ಆ್ಯಂಡ್ ಟೀಮ್. ಈಗ ಈತನ ಹೇಳಿಕೆ, ಆತ ಕೊಟ್ಟಂತಹ ಮಾಹಿತಿ ರಾಮಚಂದ್ರ ರಾವ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದಿಡುತ್ತಾ ಅನ್ನುವಂತಹ ಪ್ರಶ್ನೆ. ಶಿಷ್ಟಾಚಾರ ಉಲ್ಲಂಘನೆಯಲ್ಲಿ ಮೇಲ್ನೋಟಕ್ಕೆ ರಾಮಚಂದ್ರ ರಾವ್ ಸೂಚನೆಯ ಮೇರೆಗೆ ಆಗಿದೆ ಅನ್ನುವಂತಹ ವಿಚಾರಗಳು ಹೊರಬರುತ್ತಾ ಇದೆ. ಅದರ ನಡುವೆ ಕಾರು ಚಾಲಕ ಪ್ರಕಾಶನ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕೂಡ ಶಿಷ್ಟಾಚಾರದ ಉಲ್ಲಂಘನೆಯ ಪ್ರಕರಣದಲ್ಲಿ ರಾಮಚಂದ್ರ ರಾವ್ಗೆ ಮತ್ತಷ್ಟು ಉರುಳನ್ನು ಬಿಗಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ.